ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಎಷ್ಟು ಜನನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಪ್ರೊಬೇಷನರಿ ಆಫೀಸರ್ಸ್. ಈ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ನೀವು ಅಪ್ಲಿಕೇಶನ್ನ ಬಂದು 24/6/2025 ಹಿಡಿದು 14/7/2025 ಹಾಕ್ಬೋದು. ಸೊ ಇಲ್ಲಿ ಕ್ಯಾಟಗರಿ ವೈಸ್ ವ್ಯಾಕೆನ್ಸಿನ ಕೊಟ್ಟಿದ್ದಾರೆ. ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ವ್ಯಾಕೆನ್ಸಿ ಎರಡನ್ನೂ ಕೊಟ್ಟಿದ್ದಾರೆ. ನಾನು ಟೋಟಲ್ ವ್ಯಾಕೆನ್ಸಿ ಹೇಳ್ತೀನಿ, ಇನ್ನು ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ವ್ಯಾಕೆನ್ಸಿನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. SCಗೆ 80 ವ್ಯಾಕೆನ್ಸಿ ಇದೆ, STಗೆ 73, OBCಗೆ 135, EWSಗೆ 50, ಇನ್ನು ಜನರಲ್ಗೆ 203, ಟೋಟಲ್ 541 ವ್ಯಾಕೆನ್ಸಿ ಇದೆ. ಇನ್ನು ಇಲ್ಲಿ ಟೆಂಟೇಟಿವ್ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 24/6/2025 ಹಿಡಿದು 14/7/2025 ಇರುತ್ತೆ. ಫೀಸ್ ಪೇ ಮಾಡೋಕ್ಕೂ ಅದೇ ಟೈಮ್. ಇನ್ನು ಎಕ್ಸಾಮಿನೇಷನ್ ಕಾಲ್ ಲೆಟರ್ ಬಂದು ಜುಲೈ 3rd ವೀಕ್ ಅಥವಾ 4th ವೀಕಲ್ಲಿ ಬರುತ್ತೆ. ಇನ್ನು ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಫೇಸ್ 2 ನೋಡೋದಾದರೆ ಸೆಪ್ಟೆಂಬರ್ 2025 ಇರುತ್ತೆ. ಇದೆಲ್ಲ ಟೆಂಟೇಟಿವ್, ಚೇಂಜ್ ಆದರೂ ಆಗ್ಬೋದು. ಸೊ ಸದ್ಯಕ್ಕೆ ಇದಿರುತ್ತೆ. ಇನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಫೇಸ್ 3 ಇದು ನೋಡೋದಾದರೆ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಇರುತ್ತೆ. ಇನ್ನು ಇಂಟರ್ವ್ಯೂ ಮತ್ತು ಬೇರೆ ಎಕ್ಸಸೈಸಸ್ ಅಂದರೆ ಲೈಕ್ ಗ್ರೂಪ್ ಡಿಸ್ಕಷನ್ ಇದೆಲ್ಲ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಇರುತ್ತೆ. ಇನ್ನು ಇದಕ್ಕೆ ನೀವು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ SC, ST, OBC, PWD ಕ್ಯಾಂಡಿಡೇಟ್ಸ್ ಜುಲೈ ಅಥವಾ ಆಗಸ್ಟಲ್ಲಿ ತಗೋಬಹುದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಏಜ್ ಲಿಮಿಟ್ 1/4/2025 ನೋಡಿದಾಗ ನಿಮ್ಮ ಏಜ್ 21 ಮೇಲೆ 30 ಒಳಗಿರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 1/4/2004 ಹಿಡಿದು 2/4/1995 ಮಧ್ಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಆಗಿದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ನಾನ್ ಕ್ರಿಮಿಲಿಯರ್ಗೆ 3 ವರ್ಷ, SC, STಗೆ 5 ವರ್ಷ, PWD ಜನರಲ್ EWSಗೆ 10, OBCಗೆ 13, SC, STಗೆ 15, ಎಕ್ಸ್ ಸರ್ವಿಸ್ ಮೆನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ 30/9/2025 ನೋಡಿದಾಗ ನಿಮ್ಮದು ಯಾವ್ದಾದ್ರು ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಈಗ ಫೈನಲ್ ಇಯರ್ ಇರ್ತಾರಲ್ಲ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆದರೆ ಇಂಟರ್ವ್ಯೂ ಹೋಗಬೇಕಾದ್ರೆ ನೀವು ಎಕ್ಸಾಮಿನೇಷನ್ ಪಾಸ್ ಆಗಿರೋದ್ರದ್ದು ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನ ತಗೊಂಡೋಗ್ಬೇಕಿರುತ್ತೆ. ಅಂದರೆ ನಿಮ್ಮ ರಿಸಲ್ಟ್ 30/9/2025 ಒಳಗೆ ಬಂದಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ ಫೇಸ್ 1 ಎಕ್ಸಾಮಿನೇಷನ್ ಪ್ಯಾಟ್ರನ್ನ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಕ್ವಶನ್, ರೀಸನಿಂಗ್ ಎಬಿಲಿಟಿ 30 ಕ್ವಶನ್, ಟೋಟಲ್ 100 ಕ್ವಶನ್ ಇರುತ್ತೆ. 100 ಮಾರ್ಕ್ಸ್ಗೆ 20 ನಿಮಿಷ ಎಕ್ಸಾಮ್ ಆಗಿರುತ್ತೆ. ಟೋಟಲ್ 1 ಗಂಟೆ ಎಕ್ಸಾಮ್ ಇದು. ಇನ್ನು ಫೇಸ್ 2 ನೋಡೋದಾದರೆ ಇದು ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಆಬ್ಜೆಕ್ಟಿವ್ ಟೆಸ್ಟ್ 200 ಮಾರ್ಕ್ಸ್ಗೆ, ಇನ್ನು ಡಿಸ್ಕ್ರಿಪ್ಟಿವ್ ಟೆಸ್ಟ್ 50 ಮಾರ್ಕ್ಸ್ಗೆ. ಇಲ್ಲಿ ನೋಡೋದಾದರೆ ಆಬ್ಜೆಕ್ಟಿವ್ ಟೆಸ್ಟಲ್ಲಿ 4 ಟೆಸ್ಟ್ ಇರುತ್ತೆ. ಫಸ್ಟ್ನೇ ನೋಡೋದಾದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 40 ಕ್ವಶನ್ 60 ಮಾರ್ಕ್ಸ್ಗೆ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ 30 ಕ್ವಶನ್ 60 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಆರ್ ಎಕಾನಮಿ ಅಥವಾ ಬ್ಯಾಂಕಿಂಗ್ ನಾಲೆಡ್ಜ್ ನೋಡೋದಾದರೆ 60 ಕ್ವಶನ್ 60 ಮಾರ್ಕ್ಸ್ಗೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ 20 ಮಾರ್ಕ್ಸ್ಗೆ, ಟೋಟಲ್ 170 ಕ್ವಶನ್ 200 ಮಾರ್ಕ್ಸ್ಗೆ 3 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇನ್ನು ಡಿಸ್ಕ್ರಿಪ್ಟಿವ್ ಪೇಪರ್, ಪ್ರೆಸಿಸ್ ರೈಟಿಂಗ್ ಈ ಥರ ಎಲ್ಲ ಇರುತ್ತೆ. ಇದು 3 ಕ್ವಶನ್ 50 ಮಾರ್ಕ್ಸ್ಗೆ 30 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಟೋಟಲ್ 250 ಮಾರ್ಕ್ಸ್ ಇರುತ್ತೆ. ಇನ್ನು ಫೇಸ್ 3 ಬಂದು ಇಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಇಲ್ಲಿ ಗ್ರೂಪ್ ಎಕ್ಸಸೈಸಸ್, ಇಂಟರ್ವ್ಯೂ ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಟೋಟಲ್ 50 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಇದಕ್ಕೆ ಬೇರೆ ಬೇರೆ ಥರ ಎಲ್ಲ ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ, ಆಗ ನಿಮಗೆ ಎಕ್ಸಾಕ್ಟ್ ಅರ್ಥ ಆಗುತ್ತೆ. ಇನ್ನು ಇಲ್ಲಿ ನೀವು ಫೈನಲ್ ಸೆಲೆಕ್ಷನ್ಗೆ ಆಗಬೇಕು ಅಂದರೆ ನೀವು ಫೇಸ್ 2 ಮತ್ತು ಫೇಸ್ 3 ಎರಡರಲ್ಲೂ ಸಪ್ರೇಟಾಗಿ ಕ್ವಾಲಿಫೈ ಆಗಬೇಕು. ಒಂದರಲ್ಲಿ ಕ್ವಾಲಿಫೈ ಆಗಿ ಒಂದರಲ್ಲಿ ಕ್ವಾಲಿಫೈ ಆಗಲಿಲ್ಲ ಅಂದರೆ ನಿಮ್ಗೆ ತಗೊಳಲ್ಲ. ಎರಡರಲ್ಲೂ ಕ್ವಾಲಿಫೈ ಆಗಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ನಾರ್ಮಲೈಸ್ಡ್ ಮಾರ್ಕ್ಸ್ ಅಂತ ಇದೆ. ಇಲ್ಲಿ ಫೇಸ್ 2 ಮತ್ತು ಫೇಸ್ 3 ಎರಡನ್ನೂ ಕಂಬೈನ್ ಮಾಡಿಬಿಟ್ಟು 100 ಮಾರ್ಕ್ಸ್ಗೆ ಮಾಡ್ತಾರೆ. ಅದರಲ್ಲಿ ಯಾರು ಟಾಪಲ್ಲಿ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಸೊ ಈ ಫೇಸ್ 2 ಎಕ್ಸಾಮಿನೇಷನ್ ಇರುತ್ತಲ್ಲ ಅದನ್ನ 250 75ಕ್ಕೆ ಕನ್ವರ್ಟ್ ಮಾಡ್ತಾರೆ. ಗ್ರೂಪ್ ಎಕ್ಸಸೈಸ್ ಆ್ಯಂಡ್ ಇಂಟರ್ವ್ಯೂ ಇರುತ್ತಲ್ಲ ಇದು 50ನ್ನು 25ಕ್ಕೆ ಕನ್ವರ್ಟ್ ಮಾಡ್ತಾರೆ. ಸೊ ಟೋಟಲ್ 100ಕ್ಕೆ ಮಾಡ್ತಾರೆ. ಅಂದರೆ 300 ಮಾರ್ಕ್ಸಿಂದ 100ಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಯಾರು ಟಾಪ್ ಬರ್ತಾರೆ ಅದ್ರ ಮೇಲೆ ರಿಸಲ್ಟ್ನ ಬಿಡ್ತಾರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳನ್ನೆಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದರಲ್ಲೇ ತೋರಿಸ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ. ಇದಕ್ಕೆ ಸಂಬಳ ನೋಡೋದಾದರೆ 48,480 ಶುರುವಾಗುತ್ತೆ, ಅಪ್ ಟು 85,920 ಇರುತ್ತೆ. ಇನ್ನು ಇದ್ರ ಜೊತೆಗೆ ಇದು
ಬೇಸಿಕ್ ಪೇ, ಅದ್ರ ಜೊತೆಗೆ HRA, DA, CCA, PF ಇದೆಲ್ಲ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಕೊಟ್ಟಿರೋ ಪ್ರಕಾರ ವರ್ಷಕ್ಕೆ ಲೈಕ್ 20 lakh LPA ಆಗ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ 750 ರೂಪಾಯಿ ಇರುತ್ತೆ. ಅದು ಜನರಲ್ EWS OBCಗೆ, ಮತ್ತು ಇನ್ನು SC, ST, PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಈ ವೆಬ್ಸೈಟ್ದು ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿಗೆ ಬಂದುಬಿಟ್ಟು ಫಸ್ಟು ನೀವು ಯಾವಾಗಲಾದ್ರು SBIಗೆ ಹಾಕಿದರೆ ಅದೇ ರಿಜಿಸ್ಟ್ರೇಷನ್ ನಂಬರು ಅದೆಲ್ಲ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಇಲ್ಲಾಂದರೆ ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ನೇಮ್, ನಿಮ್ಮ ಮಿಡಲ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮದು ಇಮೇಲ್ ID ಇದನ್ನೆಲ್ಲ ಕೊಟ್ಬಿಟ್ಟು ನೀವು ಫಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ, ಎಜುಕೇಷನ್ ಡೀಟೇಲ್ಸ್, ನಿಮ್ಮ ಅಡ್ರೆಸ್ ಇದೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಪೇಮೆಂಟ್ ಮಾಡೋದಿರುತ್ತೆ. ಸೊ ಇದರಲ್ಲೇನು ನಿಮಗೆ ತುಂಬ ಕನ್ಫ್ಯೂಸ್ ಆಗೋ ಥರ ಡೀಟೇಲ್ಸ್ ಏನು ಕೇಳಲ್ಲ, ನಾರ್ಮಲ್ ಡೀಟೇಲ್ಸೇ ಕೇಳ್ತಾರೆ. ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಷ್ಟೇ. ಇನ್ನು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಕೊಟ್ಟಿದ್ದಾರೆ, ಯಾವ ಸ್ಟೇಟಲ್ಲಿ ಎಲ್ಲಿರುತ್ತೆ ಅಂತ. ಕರ್ನಾಟಕದಲ್ಲಿ ನೋಡಿದ್ರೆ ಬೆಳಗಾಂ, ಬೆಂಗಳೂರು, ಧಾರವಾಡ ಅಥವಾ ಹುಬ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲೆಲ್ಲ ಇರುತ್ತೆ. ಇನ್ನು ಮೇಯ್ನ್ ಎಕ್ಸಾಮಿನೇಷನ್ ಸೆಂಟರ್ಗಳು ಬೆಂಗಳೂರು, ಧಾರವಾಡ, ಹುಬ್ಳಿ, ಮ್ಯಾಂಗ್ಳೂರಲ್ಲಿ ಇರುತ್ತೆ. ಇನ್ನು ಇಲ್ಲೆಲ್ಲ ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮದು ಫೋಟೋ, ಸಿಗ್ನೇಚರ್ ಅದೆಲ್ಲ ಹೆಂಗಿರಬೇಕು ಅಂತ ಅದನ್ನೆಲ್ಲ ಒಂದ್ಸಲ ಈ ನೋಟಿಫಿಕೇಷನ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಯಾರೆಲ್ಲ SBI ಪ್ರೊಬೇಷನರಿ ಆಫೀಸರ್ ಆಗಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಹಾಗೆ ಈ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ ಬೇಕಾಗಿರೋ ಬುಕ್ಸ್ನ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಫ್ಲಿಪ್ಕಾರ್ಟ್ಗೆ ರೀಡೈರೆಕ್ಟ್ ಆಗುತ್ತೆ, ಅಲ್ಲಿ ನೀವು ಬುಕ್ಗಳನ್ನ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಬೇರೆ ಪ್ರಾಡಕ್ಟ್ಗಳದ್ದು ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ತಗೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೆಲೆಕ್ಟ್ ಆಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.